ಆತ್ಮೀಯ ವಿದ್ಯಾರ್ಥಿಗಳೇ, SBK ಇಂಗ್ಲಿಷ್ ಅಕಾಡೆಮಿಗೆ ತಮಗೆ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವ ನೆಗೆಟಿವ್ ಸೆಂಟೆನ್ಸ್ನ ಸುಮಾರು 30 ವಾಕ್ಯಗಳನ್ನು ಕನ್ನಡ ಅರ್ಥದೊಂದಿಗೆ ನಾನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಮುಖ್ಯವಾಗಿ 2 ಸಹಾಯಕ ಕ್ರಿಯಾಪದಗಳನ್ನು ಅಂದರೆ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸುತ್ತೇವೆ. ಅವುಗಳು ಯಾವುವೆಂದರೆ ಡೂ ಮತ್ತು ಡಸ್. ಅದೇ ರೀತಿಯಾಗಿ ಈ ಡೂ ಮತ್ತು ಡಸ್ ಅನ್ನುವ 2 ಸಹಾಯಕ ಕ್ರಿಯಾಪದಗಳನ್ನು ಅಥವಾ ಹೆಲ್ಪಿಂಗ್ ವರ್ಬ್ಗಳನ್ನು ಯಾವ ಸಬ್ಜೆಕ್ಟ್ನೊಂದಿಗೆ ಮತ್ತು ಎಲ್ಲಿ ಬಳಸಬೇಕು ಎಂಬುದನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಶೇಷವಾಗಿ ಈ ಡೂ ಡಸ್ಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿಯೇ ಸಹಾಯಕ ಕ್ರಿಯಾಪದಗಳನ್ನಾಗಿ ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್ ಅಥವಾ ಕ್ವಶನ್ಸ್ಗಳಲ್ಲಿ ಮಾತ್ರ ಬಳಸುತ್ತೇವೆ. ಈ ಒಂದು ವಿಡಿಯೋದಲ್ಲಿ ನಾನು ನೆಗೆಟಿವ್ ಸೆಂಟೆನ್ಸ್ನನ್ನು ಮಾತ್ರ ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಕ್ವಶನ್ಸ್ಗಳನ್ನು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ಡಸ್ ಅನ್ನು ಬಳಸಿ ಕ್ವಶನ್ಸ್ಗಳನ್ನು ಹೇಗೆ ಮಾಡುವುದು, ಪ್ರಶ್ನೆಗಳನ್ನು ಹೇಗೆ ರಚನೆ ಮಾಡುವುದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಪೂರ್ಣದವರೆಗೂ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋವನ್ನು ಪ್ರತಿ ದಿವಸ ತಪ್ಪದೇ ನೋಡೋದ್ರಿಂದ ನೀವು ಸ್ವಲ್ಪ ಸಮಯದಲ್ಲಿ ಈ ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾತನಾಡುವುದನ್ನು ಕಲೀಲಿಕ್ಕೆ ತುಂಬ ಸಹಾಯಕವಾಗ್ತದೆ. ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ಐ ಡು ನಾಟ್ ಕಟ್ ದ ಪ್ಲಾಂಟ್ಸ್. ನಾನು ಗಿಡಗಳನ್ನು ಕತ್ತರಿಸುವುದಿಲ್ಲ. ಐ ಡು ನಾಟ್ ಡ್ರೈವ್ ದ ಕಾರ್. ನಾನು ಕಾರನ್ನು ಚಲಾಯಿಸುವುದಿಲ್ಲ. ವಿ ಡು ನಾಟ್ ಫಿಲ್ ದ ಪಾಟ್ಸ್. ನಾನು ಕೊಡಗಳನ್ನು ತುಂಬುವುದಿಲ್ಲ ಅಥವಾ ನಾನು ಪಾತ್ರೆಗಳನ್ನು ತುಂಬುವುದಿಲ್ಲ. ವಿ ಡು ನಾಟ್ ಕಿಲ್ ದ ಸ್ನೇಕ್. ನಾವು ಹಾವುಗಳನ್ನು ಕೊಲ್ಲುವುದಿಲ್ಲ. ಯು ಡು ನಾಟ್ ಸಿಂಗ್ ಎ ಸಾಂಗ್. ನೀನು ಹಾಡನ್ನು ಹಾಡುವುದಿಲ್ಲ. ಯು ಡು ನಾಟ್ ಮ್ಯಾರಿ ದ್ಯಾಟ್ ಗರ್ಲ್. ನೀನು ಆ ಹುಡುಗಿಯನ್ನು ಮದುವೆಯಾಗುವುದಿಲ್ಲ. ದೇ ಡು ನಾಟ್ ರಿಲೀಸ್ ಹಿಮ್. ಅವರು ಅವನನ್ನು ಬಿಡುಗಡೆ ಮಾಡುವುದಿಲ್ಲ. ದೇ ಡು ನಾಟ್ ಸ್ಟಾಪ್ ದ ಬಸ್ಸಸ್ ಹಿಯರ್. ಅವರು ಬಸ್ಸುಗಳನ್ನು ಇಲ್ಲಿ ನಿಲ್ಲಿಸುವುದಿಲ್ಲ. ಸಮ್ ಪೀಪಲ್ ಡು ನಾಟ್ ಸೇವ್ ದ ಟ್ರೀಸ್. ಕೆಲವು ಜನರು ಮರಗಳನ್ನು ರಕ್ಷಿಸುವುದಿಲ್ಲ. ದ ಸ್ಟೂಡೆಂಟ್ಸ್ ಡು ನಾಟ್ ಬ್ರಿಂಗ್ ದ ಬುಕ್ಸ್. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ತರುವುದಿಲ್ಲ. ದ ಬಾಯ್ಸ್ ಡು ನಾಟ್ ಸ್ವಿಮ್ ಅಕ್ರಾಸ್ ದ ರಿವರ್. ಆ ಹುಡುಗರು ನದಿಯಲ್ಲಿ ಈಜುವುದಿಲ್ಲ. ದ ಟೇಲರ್ಸ್ ಡು ನಾಟ್ ಸ್ಟಿಚ್ ದ ಕ್ಲೋತ್ ನೀಟ್ಲಿ. ಟೇಲರ್ಗಳು ಅಥವಾ ಸಿಂಪಿಗರು ಬಟ್ಟೆಗಳನ್ನು ಸರಿಯಾಗಿ ಹೊಲಿಯುವುದಿಲ್ಲ. ಚಿಲ್ಡ್ರನ್ ಡು ನಾಟ್ ಟೆಲ್ ಅ ಲೈ. ಮಕ್ಕಳು ಸುಳ್ಳು ಹೇಳುವುದಿಲ್ಲ. ಫ್ಯೂ ಎಂಪ್ಲಾಯೀಸ್ ಡು ನಾಟ್ ಕ್ಯಾರಿ ದ ಬ್ಯಾಗ್ಸ್. ಕೆಲವು ಉದ್ಯೋಗಿಗಳು ಬ್ಯಾಗುಗಳನ್ನು ತರುವುದಿಲ್ಲ. ದ ವಿಲೇಜರ್ಸ್ ಡು ನಾಟ್ ರಿಟರ್ನ್ ದ ಲೋನ್. ಆ ಊರಿನವರು ಸಾಲವನ್ನು ಹಿಂತಿರುಗಿಸುವುದಿಲ್ಲ. ಆಲ್ ಆಫ್ ಯು ಡು ನಾಟ್ ಮೇಕ್ ನಾಯ್ಸ್ ಹಿಯರ್. ನೀವೆಲ್ಲರೂ ಇಲ್ಲಿ ಗದ್ದಲ ಮಾಡಬೇಡಿ ಅಥವಾ ನೀವೆಲ್ಲರೂ ಇಲ್ಲಿ ಶಬ್ದ ಮಾಡಬೇಡಿ. ದ ಪ್ಯೂನ್ ಡಸ್ ನಾಟ್ ಪ್ಯಾಕ್ ದ ಬಾಕ್ಸಸ್ ಪ್ರಾಪರ್ಲಿ.
ಜವಾನನು ಪೆಟ್ಟಿಗೆಗಳನ್ನು ಸರಿಯಾಗಿ ಮುಚ್ಚುವುದಿಲ್ಲ. That student does not answer the questions. ಆ ವಿದ್ಯಾರ್ಥಿಯು ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ. He does not sell the vegetables in the market. ಅವನು ತರಕಾರಿಗಳನ್ನು ಮಾರುಕಟ್ಟೆಯಲ್ಲಿ ಮಾರುವುದಿಲ್ಲ. Priya does not call the people for the meeting. ಪ್ರಿಯಾಳು ಜನರನ್ನ ಸಭೆಗೆ ಕರೆಯುವುದಿಲ್ಲ. Shivani does not realize her mistakes. ಶಿವಾನಿಗೆ ತನ್ನ ತಪ್ಪುಗಳು ತಿಳಿಯುವುದಿಲ್ಲ. My brother does not invite any guests. ನನ್ನ ಸಹೋದರ ಯಾವುದೇ ಅತಿಥಿಗಳನ್ನು ಆಹ್ವಾನಿಸುವುದಿಲ್ಲ. Maya does not follow the traffic rules properly. ಮಾಯಾ ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲಿಸುವುದಿಲ್ಲ. He does not send the messages in the evening. ಅವನು ಸಾಯಂಕಾಲ ಸಂದೇಶಗಳನ್ನು ಕಳಿಸುವುದಿಲ್ಲ. It does not carry those papers. ಇದು ಆ ಕಾಗದಗಳನ್ನು ಹೊರುವುದಿಲ್ಲ ಅಥವಾ ಹೊತ್ತುಕೊಂಡು ಹೋಗುವುದಿಲ್ಲ. Sujata does not carry the burden of her family. ಸುಜಾತ ಅವಳ ಕುಟುಂಬದ ಭಾರವನ್ನು ಹೊರುವುದಿಲ್ಲ. The postman does not deliver the letters. ಪೋಸ್ಟ್ಮನ್ನನು ಅಥವಾ ಅಂಚೆಪೆದೆಯು ಪತ್ರಗಳನ್ನು ಸಾಗಿಸುವುದಿಲ್ಲ ಅಥವಾ ತಲುಪಿಸುವುದಿಲ್ಲ. The guard does not wash the house neatly. ಕಾವಲುಗಾರನು ಮನೆಯನ್ನು ಕಾಯುವುದಿಲ್ಲ ಅಥವಾ ಕಾವಲುಗಾರನು ಮನೆಯನ್ನು ಸರಿಯಾಗಿ ಕಾಯುವುದಿಲ್ಲ. She does not celebrate all festivals. ಅವಳು ಎಲ್ಲ ಹಬ್ಬಗಳನ್ನು ಆಚರಿಸುವುದಿಲ್ಲ. ಅಮೂಲ್ಯ does not publish her books. ಅಮೂಲ್ಯ ಅವಳ ಪುಸ್ತಕಗಳನ್ನು ಪ್ರಕಟಿಸುವುದಿಲ್ಲ. He does not do his duty sincerely. ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ ಅಥವಾ ನಿಭಾಯಿಸುವುದಿಲ್ಲ. Lata does not sit silently in the class. ಲತಾ ತರಗತಿಯಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಸೆಂಟೆನ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ಪುನಃ ಮತ್ತೆ ನೋಡೋದ್ರಿಂದ ನೀವು ಇಂಗ್ಲಿಷನ್ನು ಬೇಗನೆ ಕಲೀಲಿಕ್ಕೆ ಸಹಾಯವಾಗ್ತದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.